ಕರ್ನಾಟಕದ ಯಾವುದೇ ಮೂಲೆಯಲ್ಲಿರುವ ಕನ್ನಡಿಗರಿಗೆ ಗವರ್ಮೆಂಟ್ ಜಾಬ್ಗಳ ಬಗ್ಗೆ ಮಾಹಿತಿ ನೀಡುವುದು ಹಾಗೂ ವಾಟ್ಸ್ಆಪ್ ಮೂಲಕ ಜಾಬ್ಗಳಿಗೆ ಅಪ್ಲೈ ಮಾಡಿಕೊಡಲು ಪ್ರಯತ್ನಿಸುವುದು, ಇದನ್ನು ನಮ್ಮ ಶ್ರೀಚಂದನ ಸಿರಿ ಸಂಸ್ಥೆ ನಡೆಸಿಕೊಂಡು ಬರುತ್ತಿದೆ. ನೀವು ಸಹ ಅಂದರೆ ನಮ್ಮ ಶಾಪ್ಗೆ ಬರಲು ಸಾಧ್ಯವಾಗದಂತಹ ದೂರದಲ್ಲಿರುವ ಅಭ್ಯರ್ಥಿಗಳು ಸಹ ನಮ್ಮ ಸೇವೆಯನ್ನು ಬಳಸಿಕೊಂಡು ಈ ಜಾಬ್ಗಳಿಗೆ ಅಪ್ಲೈ ಮಾಡಬಹುದಾಗಿದೆ. ಈ ವಿಡಿಯೋಗೆ ಕಮೆಂಟ್ ಮಾಡಿದರೆ ಅಂತವರನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಸೇರಿಸಿಕೊಳ್ಳುತ್ತೇವೆ. ನಮಸ್ಕಾರ. ಶ್ರೀಚಂದನ ಸಿರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಉದ್ಯೋಗ ಮಾಲೆ ಬುಲೆಟಿನ್, ಅಂದರೆ ಈ ದಿನದವರೆಗೆ ಯಾವ ಯಾವ ಗವರ್ಮೆಂಟ್ ಜಾಬ್ಗಳನ್ನು ಹಾಗೂ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆದಿದ್ದಾರೆ ಎಂದು ಮಾಹಿತಿ ಕೊಡುವ ವಿಡಿಯೋ ಸರಣಿ. ಕೆಸೆಟ್ 2025 ಆನ್ಲೈನ್ ಅಪ್ಲಿಕೇಶನ್. ಕೆಸೆಟ್ ಎಂದರೇನು, ಅದೇ ರೀತಿ ಸಿಟೆಟ್, ಕರ್ನಾಟಕ ಟಿಇಟಿ, ಯುಜಿಸಿ ನೆಟ್ ಇವೆಲ್ಲದರುಗಳ ವಿವರವನ್ನು ನಾವು ಒಂದು ಪ್ರತ್ಯೇಕ ವಿಡಿಯೋದಲ್ಲಿ ನೀಡಿದ್ದೇವೆ. ಈ ವರ್ಷದ ಕೆಸೆಟ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಲು ಕಡೆಯ ದಿನಾಂಕ 18/9/2025 ಆಗಿರುತ್ತದೆ. ಡಿಪಾರ್ಟ್ಮೆಂಟ್ ನವರ ಶುಲ್ಕ ಜನರಲ್ ಮತ್ತು ಒಬಿಸಿಗೆ 1,000 ರೂಪಾಯಿ, SC ST ಕ್ಯಾಟಗರಿ 1 ಮತ್ತು ಹ್ಯಾಂಡಿಕ್ಯಾಪ್ ಗಳಿಗೆ 700 ರೂಪಾಯಿ ಆಗಿರುತ್ತದೆ. ನಮ್ಮ ಸೇವಾ ಶುಲ್ಕ 100 ರೂಪಾಯಿ. ಬೇಕಾಗುವ ಡಾಕ್ಯುಮೆಂಟ್ಗಳು ಆಧಾರ್ ನಂಬರ್ ಮತ್ತು ಅದಕ್ಕೆ ಬರುವ OTP, SSLC ರಿಜಿಸ್ಟರ್ ನಂಬರ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನ RD ನಂಬರ್, ಮಾಸ್ಟರ್ ಡಿಗ್ರಿಯಲ್ಲಿ ಒಟ್ಟು ಅಂಕ ಮತ್ತು ಪಡೆದಿರುವ ಅಂಕ ಇವನ್ನು ನಮೂದಿಸಬೇಕಾಗುತ್ತದೆ. ಸ್ಕ್ಯಾನ್ ಮಾಡಲು ಫೋಟೋ ಮತ್ತು ಸಿಗ್ನೇಚರ್ ಸಾಕಾಗಿರುತ್ತದೆ. ಕೆಸೆಟ್ ನ ಎಕ್ಸಾಮ್ ದಿನಾಂಕ 2/11/2025 ಮತ್ತು ಅಡ್ಮಿಟ್ ಕಾರ್ಡ್ ಅನ್ನು ನೀವು 24/10/2025 ರಿಂದ ಪಡೆಯಬಹುದಾಗಿದೆ. ಕೆಸೆಟ್ಗೆ ಅಪ್ಲೈ ಮಾಡಲು ಮಾಸ್ಟರ್ ಡಿಗ್ರಿಯಲ್ಲಿ 55% ಅಂಕ ಪಡೆದಿರಬೇಕಾಗುತ್ತದೆ. SC ST ಹ್ಯಾಂಡಿಕ್ಯಾಪ್ ಗಳಿಗೆ 50% ತೆಗೆದಿದ್ದರೆ ಸಾಕು. ಕೆಸೆಟ್ಗೆ ಅಪ್ಲೈ ಮಾಡಲು ಯಾವುದೇ ರೀತಿಯ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಇನ್ನು IBPS ಎಂಬ ಪ್ರತಿಷ್ಠಿತ ಬ್ಯಾಂಕಿಂಗ್ ಎಕ್ಸಾಮ್ ಡಿಪಾರ್ಟ್ಮೆಂಟ್ ನವರು ರೀಜನಲ್ ರೂರಲ್ ಬ್ಯಾಂಕ್ಗಳಲ್ಲಿ ಆಫೀಸರ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಹಾಗೂ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳನ್ನು ಕರೆದಿದ್ದಾರೆ. ಆಫೀಸ್ ಅಸಿಸ್ಟೆಂಟ್ ಹಾಗೂ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಡಿಗ್ರಿ ಪಾಸ್ ಆಗಿದ್ದರೆ ಸಾಕು. ಈ ಜಾಬ್ಗೆ ಅಪ್ಲೈ ಮಾಡಲು ಕಡೆಯ ದಿನಾಂಕ 21/9/2025 ಆಗಿರುತ್ತದೆ. ಡಿಪಾರ್ಟ್ಮೆಂಟ್ ನವರ ಶುಲ್ಕ 850 ರೂಪಾಯಿ, SC ST ಹ್ಯಾಂಡಿಕ್ಯಾಪ್ ಗಳಿಗೆ 175 ರೂಪಾಯಿ ಆಗಿರುತ್ತದೆ. ಹೆಚ್ಚಿನ ವಿವರಗಳನ್ನು ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ನೋಟಿಸ್ ಪಿಕ್ ಹಾಗೂ ನೋಟಿಫಿಕೇಶನ್ PDF ಅನ್ನು ಕೊಟ್ಟಿರುತ್ತೇವೆ, ಅವನ್ನು ಗಮನಿಸಬಹುದು. ಇದೇ IBPS ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವು ದಿನಗಳ ಹಿಂದೆ ಪ್ರೊಬೇಷನರಿ ಆಫೀಸರ್ ಹಾಗೂ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗಳನ್ನು ಸಹ ಕರೆದಿದ್ದರು. ಅದೇ ರೀತಿ SBI ಬ್ಯಾಂಕ್ ನಲ್ಲೂ ಸಹ ಪ್ರೊಬೇಷನರಿ ಆಫೀಸರ್ ಹಾಗೂ ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳನ್ನು ಕರೆದಿದ್ದರು. ಇವೆಲ್ಲವನ್ನು ನಾವು ನಮ್ಮ ಬುಲೆಟಿನ್ ವಿಡಿಯೋಗಳ ಕಮೆಂಟ್ ಸೆಕ್ಷನ್ ನಲ್ಲಿ ಅಪ್ಡೇಟ್ ಮಾಡುತ್ತಲೇ ಇರುತ್ತೇವೆ. ಜೊತೆಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲೂ ಸಹ ನಾವು ಕಾಲಕಾಲಕ್ಕೆ ಅಪ್ಡೇಟ್ ನೀಡುತ್ತಲೇ ಹೋಗುತ್ತಿರುತ್ತೇವೆ. LIC ಡಿಪಾರ್ಟ್ಮೆಂಟ್ ನಲ್ಲಿ AAO ಡಿಗ್ರಿ ಬೇಸಿಸ್ ಮೇಲೆ ಜನರಲಿಸ್ಟ್ ಹಾಗೂ ಇನ್ನಿತರ ಕ್ವಾಲಿಫಿಕೇಶನ್ ನ ಮೇಲೆ ಬೇರೆ ಬೇರೆ ರೀತಿಯ ಜಾಬ್ಗಳನ್ನು ಕರೆದಿದ್ದಾರೆ. ಇದಕ್ಕೆ ಅಪ್ಲೈ ಮಾಡಲು ಕಡೆಯ ದಿನಾಂಕ 8/9/2025 ಆಗಿದೆ. ಹೆಚ್ಚಿನ ವಿವರಕ್ಕೆ ಕಮೆಂಟ್ ಸೆಕ್ಷನ್ ಅನ್ನು ಗಮನಿಸಬಹುದು. BCC ಬ್ಯಾಂಕ್ ನಲ್ಲಿ ಡಿಗ್ರಿ ಮೇಲೆ ಜೂನಿಯರ್ ಅಸಿಸ್ಟೆಂಟ್ ಹಾಗೂ SSLC ಮೇಲೆ ಅಟೆಂಡರ್ ಹುದ್ದೆಗಳನ್ನು ಕರೆದಿದ್ದಾರೆ. ಈ ಜಾಬ್ಗೆ ಅಪ್ಲೈ ಮಾಡಲು ಕಡೆಯ ದಿನಾಂಕ 10/9/2025 ಆಗಿರುತ್ತದೆ. ಅದೇ ರೀತಿ KSCCF ಡಿಪಾರ್ಟ್ಮೆಂಟ್ ನಲ್ಲಿ ಫಾರ್ಮಸಿಸ್ಟ್ ಹಾಗೂ ಡಿಗ್ರಿ ಮೇಲೆ FDA, PUC ಮೇಲೆ ಸೇಲ್ಸ್ ಅಸಿಸ್ಟೆಂಟ್ ಜೊತೆಗೆ ಕಂಪ್ಯೂಟರ್ ಬೇಸಿಕ್ಸ್ ನ ಜ್ಞಾನವಿದ್ದರೆ ಈ ಜಾಬ್ಗಳಿಗೆ ಅಪ್ಲೈ ಮಾಡಬಹುದಾಗಿದೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 14/9/2025 ಆಗಿರುತ್ತದೆ. ಈ ಜಾಬ್ಗೆ ಅಪ್ಲೈ ಮಾಡಲು ಬೇಕಾಗುವ ಡಾಕ್ಯುಮೆಂಟ್ ನ ವಿವರವನ್ನು ನೀವು ನೋಟಿಸ್ ಪಿಕ್ ಅನ್ನು ಗಮನಿಸಿ ಪಡೆಯಬಹುದಾಗಿದೆ.
ಇನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಪ್ಯಾರಾಮೆಡಿಕಲ್ ಗೆ ಸಂಬಂಧಪಟ್ಟಂತೆ ಅಂದರೆ ನರ್ಸಿಂಗ್ ಇತ್ಯಾದಿ ಹುದ್ದೆಗಳನ್ನು ಕರೆದಿದ್ದಾರೆ. ಇದಕ್ಕೆ ಅಪ್ಲೈ ಮಾಡಲು ಕಡೆಯ ದಿನಾಂಕ 10/9/2025 ಆಗಿದೆ. BHEL ಡಿಪಾರ್ಟ್ಮೆಂಟ್ ನವರು ಆರ್ಟಿಷನ್ ಹುದ್ದೆಗಳನ್ನು ಕರೆದಿದ್ದರು. ಈ ಜಾಬ್ಗೆ ಅಪ್ಲೈ ಮಾಡಲು ಕಡೆಯ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದು, ಇದಕ್ಕೆ ಅಪ್ಲೈ ಮಾಡಲು ಈಗ ಕಡೆಯ ದಿನಾಂಕ 12/9/2025 ಆಗಿದೆ. ಈ ಜಾಬ್ಗೆ ಅಪ್ಲೈ ಮಾಡಲು ITI ನಲ್ಲಿ ಫಿಟ್ಟರ್, ವೆಲ್ಡರ್, ಟರ್ನರ್, ಎಲೆಕ್ಟ್ರಿಷಿಯನ್ ಇಂತಹ ಟ್ರೇಡ್ ಅನ್ನು ಮಾಡಿರಬೇಕಾಗುತ್ತದೆ. ಈ ಎಲ್ಲಾ ಜಾಬ್ಗಳ ಸಂಪೂರ್ಣ ವಿವರವನ್ನು ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ನೋಟಿಸ್ ಪಿಕ್ ಗಳನ್ನು ಹಾಗೂ ನೋಟಿಫಿಕೇಶನ್ PDF ಅನ್ನು ಗಮನಿಸಿ ನೀವು ತಿಳಿದುಕೊಳ್ಳಬಹುದಾಗಿದೆ. ಜೊತೆಗೆ ಅಪ್ಲೈ ಮಾಡಲು ಅಪ್ಲಿಕೇಶನ್ ಲಿಂಕ್ ಅನ್ನು ಸಹ ಕೊಟ್ಟಿರುತ್ತೇವೆ. ಒಂದು ವೇಳೆ ನಿಮಗೆ ಅಪ್ಲೈ ಮಾಡಲು ಕಷ್ಟವಾಗಿದ್ದರೆ, ನಮ್ಮ ಸಹಾಯ ಬೇಕೆನಿಸಿದರೆ ಖಂಡಿತವಾಗಿಯೂ ನಮ್ಮನ್ನು ಸಂಪರ್ಕಿಸಬಹುದು. ನಾವು ಯಾವುದೇ ತಪ್ಪುಗಳಿಲ್ಲದೆ ವಾಟ್ಸ್ಆಪ್ ಮುಖಾಂತರ ನಿಮ್ಮ ವಿವರಗಳನ್ನು ಪಡೆದುಕೊಂಡು ಸಮರ್ಪಕ ರೀತಿಯಲ್ಲಿ ಅಪ್ಲೈ ಮಾಡಿ ಕೊಡುತ್ತೇವೆ. ಇನ್ನು ಈ ವರ್ಷ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದ್ದಾರೆ. ಅದೇನೆಂದರೆ, ನೀವು NSP OTR ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ. ಅಂದರೆ NSP ಪೋರ್ಟಲ್ ನಲ್ಲಿ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ನಲ್ಲಿ OTR ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಆ ವಿವರವನ್ನು ಅಂದರೆ ಆ ನಂಬರ್ ಅನ್ನು SSP ಪೋರ್ಟಲ್ ನಲ್ಲಿ ನಮೂದಿಸಬೇಕಾಗುತ್ತದೆ. ಹಾಗಾಗಿ SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡುವುದು ಇನ್ನಷ್ಟು ಕ್ಲಿಷ್ಟಕರವಾಗಿದೆ. ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡುವ ಸಂಪೂರ್ಣ ವಿವರವನ್ನು ನಮ್ಮ ನೋಟಿಸ್ ಪಿಕ್ ನಲ್ಲಿ ಕೊಟ್ಟಿರುತ್ತೇವೆ. ಆ ಎಲ್ಲಾ ಹಂತಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಬೇಕಾದ ತಯಾರಿಗಳನ್ನು ಮಾಡಿಕೊಂಡು ನಂತರ ನೀವು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದಾಗಿದೆ. ಏಕೆಂದರೆ ಎಷ್ಟೋ ಕೋರ್ಸ್ಗಳು ಈಗ ತಾನೇ ಶುರುವಾಗಿದೆ. ಹಾಗಾಗಿ ಸಮಯ ತೆಗೆದುಕೊಂಡು ನೀವು SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದಾಗಿದೆ. ಇನ್ನು BBMP ಡಿಪಾರ್ಟ್ಮೆಂಟ್ ನಲ್ಲಿ PUC ಹಾಗೂ ಡಿಗ್ರಿ ಗೆಸ್ಟ್ ಲೆಕ್ಚರರ್ ಹುದ್ದೆಗಳನ್ನು ಕರೆದಿದ್ದಾರೆ. ಆದರೆ ಇದು ಆಫ್ಲೈನ್ ಅಪ್ಲಿಕೇಶನ್ ಆಗಿದ್ದು, ಇದರ ವಿವರವನ್ನು ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ನೀಡಿದ್ದೇವೆ. ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಎಂಬುದನ್ನು ನೀವು ಅದನ್ನು ಓದಿಕೊಂಡು ತಿಳಿದುಕೊಳ್ಳಬಹುದಾಗಿದೆ. ಕರ್ನಾಟಕ ಸ್ಟೇಟ್ ಪೊಲೀಸ್ KSP ಯಲ್ಲಿ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಸ್ಟೇಷನ್ ಗಳಲ್ಲಿ ಕೆಲ ಟೆಂಪರರಿ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ನ ಮೇಲೆ ಪೋಸ್ಟ್ ಗಳನ್ನು ಕರೆದಿದ್ದಾರೆ. ಇದು ಸಹ ಆಫ್ಲೈನ್ ಅಪ್ಲಿಕೇಶನ್ ಆಗಿದ್ದು, ಅಪ್ಲಿಕೇಶನ್ ಫಾರ್ಮ್ ಹಾಗೂ ವಿವರಗಳನ್ನು ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ನೀಡಿದ್ದೇವೆ. ಇನ್ಯಾವುದೇ ಹೊಸ ಜಾಬ್ಗಳು ಮುಂದೆ ಬಂದರೂ ಸಹ ಅಂತಹ ಜಾಬ್ಗಳನ್ನು ನಮ್ಮ ಮುಂದಿನ ಬುಲೆಟಿನ್ ವಿಡಿಯೋದಲ್ಲಿ ಅಥವಾ ಇದೇ ಬುಲೆಟಿನ್ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ನಾವು ಅಪ್ಡೇಟ್ ಮಾಡುತ್ತಾ ಹೋಗುತ್ತಿರುತ್ತೇವೆ. ಹಾಗಾಗಿ ಈ ವಿಡಿಯೋ ಹಾಗೂ ಕಮೆಂಟ್ ಸೆಕ್ಷನ್ ಇವೆರಡನ್ನು ಗಮನಿಸುತ್ತಾ ಹೋಗಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನೀವು ರಿಜಿಸ್ಟರ್ ಆದರೆ ಸಕಾಲಕ್ಕೆ ಈ ಎಲ್ಲಾ ಜಾಬ್ಗಳ ಕುರಿತ ಮಾಹಿತಿ, ಎಕ್ಸಾಮ್ ಕರೆದಾಗ ಅಡ್ಮಿಟ್ ಕಾರ್ಡ್ ನ ಕುರಿತ ಮಾಹಿತಿ, ಎಕ್ಸಾಮ್ ಮುಗಿದ ನಂತರ ರಿಸಲ್ಟ್, ಈ ಎಲ್ಲಾ ಮಾಹಿತಿಗಳನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಸಕಾಲಕ್ಕೆ ಅಪ್ಡೇಟ್ ಮಾಡುತ್ತೇವೆ. ಈ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ನಮ್ಮ ಸರ್ವಿಸ್ ನ ಲಾಭವನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.